ಕೀಳರ ಮೇಲೆ ಇದ್ದಷ್ಟು ಮನುಷ್ಯ ಉಳಿದವರಿಗೆ ಅವನಿಂದ ತೊಂದರೆ ಕಮ್ಮಿ. ಅದು ಅದಷ್ಟಕ್ಕೆ ಇರ್ತದೆ ಉದಾಹರಣೆಗೊಂಡು. ಗೊತ್ತಾಯ್ತಲ್ಲ, ಈ ಬಹಳ ವೀರರಸ ಬಹಳ ಪೌರುಷ ಎಲ್ಲ ಇದ್ದಾಗ ಉಳಿದವರಿಗೆ ತೊಂದರೆಯೇ ಜಾಸ್ತಿ. ದೇವರನ್ನು ನೋಡಿದರೆ, ದೇವರು ಪ್ರತ್ಯಕ್ಷ ಆದರೆ ಆಗ ಪ್ರತಿಯೊಬ್ಬ ಸಾಧಕನೂ ಕೂಡ ಭಕ್ತನೂ ಕೂಡ ಮಾತಾಡಿದ್ದೊಂದು ಸಮಾನವಾಗಿರ್ತಕ್ಕ ಒಂದು ಅಂಶ ಇದೆ. ನೀನು ಯಾವುದಕ್ಕೂ ಸಿಕ್ಕುವವನಲ್ಲ, ಲೋಕದ ಯಾವುದೇ ಸಾಧನೆಗೂ ನೀನು ಸಿಕ್ಕುವವನಲ್ಲ, ದುಡ್ಡಿಗೆ ಸಿಕ್ಕುವವನು ಹೇಗೂ ಅಲ್ಲ, ಈ ಕಾಲದಲ್ಲಿಯೂ ಅಲ್ಲ. ಆಮೇಲೆ ಜಾತಿಗೆ ಸಿಕ್ಕುವವನಲ್ಲ, ವಿದ್ಯೆಗೆ ಸಿಕ್ಕುವವನಲ್ಲ, ಅಧಿಕಾರಕ್ಕೆ ಸಿಕ್ಕುವವನಲ್ಲ. ಈ ಲೋಕದಲ್ಲಿ ಯಾವುದನ್ನೆಲ್ಲ ನಾವು ಭಾಳ ದೊಡ್ಡ ಸಂಗತಿ ಅಂತ ಭಾವಿಸ್ತೇವೆ, ಅದು ಯಾವುದಕ್ಕೂ ಕೂಡ ನೀನು ಸಿಕ್ಕತಕ್ಕವನಲ್ಲ. ಮತ್ತು ನೀನು ಸಿಕ್ಕಿದ್ದು ಹೇಗೆ? ನೀನಾಗಿ ನನಗೆ ಸಿಕ್ಕಿದ್ದು, ನನ್ನ ಪ್ರಯತ್ನದಿಂದ ನೀನು ಸಿಕ್ಕಿದ್ದೇ ಅಲ್ಲ, ಒಲಿದದ್ದು ನೀನು. ಉಪನಿಷತ್ತಿನಲ್ಲಿದೆ ಏನು ಅಂದರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ. ಏನು ಮಾತು? ನ ಮೇಧಯ, ಮೇಧಾವಿತನಕ್ಕೆ ಸಿಗೋದಿಲ್ಲ. ಸೂಕ್ಷ್ಮ ಗ್ರಹಣ ಸಾಮರ್ಥ್ಯ, ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳಿಗೆ ಅದು ಎಷ್ಟು ಸಾಧ್ಯ ಉಂಟೋ ಅಷ್ಟು ನಿಮ್ಮ ಶಕ್ತಿಯನ್ನೆಲ್ಲ, ಬುದ್ಧಿಶಕ್ತಿಯನ್ನೆಲ್ಲ ಬಳಸಿ ಮಾಡ್ಬೋದು. ಅದಕ್ಕೆ ಸಿಕ್ಕೋದಲ್ಲ. ಅದು ಸಿಕ್ಕುವಾಗ ಗೊತ್ತಾಗುವುದದು. ಬುದ್ಧಿಶಕ್ತಿ ಇದ್ದರೂ ಕೂಡ ಮೇಧಾವಿಗಳಿಗೆ ಕೂಡ ಅದನ್ನು ಹೇಳಿದವರು ಮೇಧಾವಿಗಳು ಕೂಡ ಹೇಳುವುದೇನೆಂದರೆ, ಇದು ನಮ್ಮ ಮೇಧಾವಿತನಕ್ಕೆ ನೀನು ಸಿಕ್ಕಿದ್ದಲ್ಲ ಅಂತ. ಯು ಆರ್ ಸೋ ಸಿಂಪಲ್. ನಮ್ಮ ಮೇಧಾವಿತನಕ್ಕೆ ನೀನು ಸಿಗುವಂಥವನೇ ಅಲ್ಲ, ಅದು ಗೊತ್ತಾಗುವುದು. ನ ಮೇಧಯ ನ ಭವನಾಶ್ರುತೇನ, ಬಹಳ ಪಾಂಡಿತ್ಯ ಇದೆ, ಎಲ್ಲ ಇದೆ. ಮತ್ತೇನು? ಮತ್ತು ಯಾವುದಕ್ಕೆ ಸಿಕ್ಕಿದ್ದು? ನಿನಗೆ ಬೇಕು ಅಂತ ಆದದ್ದರಿಂದ ನೀನು ಪ್ರಕಟ ಆದದ್ದು. ಯಂ ಏವ ಏಷ ವೃಣುತೆ ತೇನ ಲಭ್ಯ ತಸ್ಯೈವ ತಸ್ಯ ಏಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ನೀನು ಯಾರನ್ನು ಆಯ್ಕೆ ಮಾಡ್ತಿ? ಒಂದು ವೇಳೆ ನೀನು ಯಾರನ್ನಾದರೂ ಆಯ್ಕೆ ಮಾಡಿ ಯಾರಿಗಾದರೂ ನನ್ನ ಒಂದು ಸ್ವರೂಪವನ್ನು ನಾನು ಹೇಗಿದ್ದೇನೆ ಎನ್ನುವುದನ್ನು ತೋರಿಸದೆ ನಿರ್ವಾಹ ಇಲ್ಲ ಅಂತ ನಿನಗೇ ಒಂದು ಒತ್ತಡ ಬಂದು ನೀನು ತೋರಿಸಿದ ಹಾಗೆ ನಾವು ಮಾಡಿಯಲ್ಲ, ನಮ್ಮ ಪ್ರಯತ್ನದಿಂದ ಅಲ್ಲ, ಮಾಡಬಾರ್ದು ಅಂತಲ್ಲ, ಪ್ರಯತ್ನ ಮಾಡಿದ್ದರಿಂದ ಸಿಗ್ತದೆ ಅಂತಲ್ಲ, ಪ್ರಯತ್ನ ಮಾಡದಿದ್ದರೆ ಸಿಗ್ತದೆ ಅಂತಲ್ಲ, ಪ್ರಯತ್ನ ಮಾಡಿದರೆ ಸಿಕ್ಕುವುದಿಲ್ಲ ಅಂತಲ್ಲ, ಪ್ರಯತ್ನ ಮಾಡದೇ ಇದ್ದರೂ ಸಿಗಬಾರದು ಅಂತಲೂ ಇಲ್ಲ. ಮತ್ತೇನು ಹೇಳೋದು? ಏನು ಹೇಳಲಿಕ್ಕೂ ಆಗೋದಿಲ್ಲ. ನೀನಾಗಿ ಇದ್ದಿ ಅಂತ. ಎಷ್ಟು ಚೆನ್ನಾಗಿದೆ ಅದಂದರೆ, ನೀನಾಗಿಯೇ ಇದ್ದಿ. ಆದುದರಿಂದ ನೀನು ಮತ್ತು ಪ್ರತಿಯೊಬ್ಬರಿಗೂ ಆಗ್ತದಂತ. ಏನಂದರೆ, ನನಗೂ ನೀನು ಒಲಿದಿದ್ದೀಯಲ್ಲ, ನೀನು ನಿಜವಾಗಿ ದೊಡ್ಡವನೇ ಇರಬೇಕು ಅಂತ. ಯಾಕಂದರೆ ನನಗೆಯೂ ನೀನು ಒಲಿದು ಬಿಟ್ಟೆಯಲ್ಲ ಅಂತ. ನನ್ನಂಥವನಿಗೆ ಕೀಳರ ಮೇಲೆ ಪಾಪ ಪ್ರಜ್ಞೆಯಲ್ಲಿ ಬಳಲುವುದು, ಮನುಷ್ಯನನ್ನು ಹಾಗೆ ಬಳಲಿಸುವುದು ಸಂಸ್ಕೃತಿಯ ಒಂದು ಉದ್ದೇಶ. ದಯಮಾಡಿ ತಪ್ಪು ತಿಳ್ಕೊಳ್ಬೇಕು. ಕೀಳರ ಮೇಲೆ ಇದ್ದಷ್ಟು ಮನುಷ್ಯ ಉಳಿದವರಿಗೆ ಅವನಿಂದ ತೊಂದರೆ ಕಮ್ಮಿ. ಅದು ಅದಷ್ಟಕ್ಕೆ ಇರ್ತದೆ ಉದಾಹರಣೆಗೊಂಡು. ಗೊತ್ತಾಯ್ತಲ್ಲ, ಈ ಬಹಳ ವೀರರಸ ಬಹಳ ಪೌರುಷ ಎಲ್ಲ ಇದ್ದಾಗ ಉಳಿದವರಿಗೆ ತೊಂದರೆಯೇ ಜಾಸ್ತಿ. ಯಾರನ್ನು ಅವರ ಹಾಗೆ ಇಡಲಿಕ್ಕೆ ಇವರು ಬೀಳುವುದಿಲ್ಲ. ಎಂತಾದರೂ ಮಾಡಿಕೊಂಡು ಬರ್ತಾರೆ. ನಾನು ಹೇಳಿದಾಗೆ ಕೇಳಿದರೆ ನಿಮಗೆ ಏನು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸಂಸ್ಕೃತಿ ಕಂಡುಕೊಂಡ ಒಂದು ಉಪಾಯ ಎಂತದಂದರೆ ಗಿಲ್ಟ್. ಪಾಪ ಪ್ರಜ್ಞೆಯಿಂದ ಬಹಳ ಪಾಪದ ಮೇಲೆ ಮಾತಾಡಿದರೆ ಪಾಪ ಮಾಡುವ ಅಂತಲೂ ಕಾಣ್ತದೆ. ಏನೀಗ ಅಂತ ಬಹಳ ವಿಚಿತ್ರವಾಗಿರ್ತಕ್ಕ ಸಂಗತಿಗಳೆಲ್ಲ ಇದ್ದಾವೆ. ನಾಗರಿಕ ಲೋಕ ಒಳಗಿನಿಂದ ಒಂದು ವಿಚಿತ್ರವಾದ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದದ್ದರಿಂದ ಪಾಪ ಪ್ರಜ್ಞೆಯಲ್ಲಿ ನರಳುತ್ತಾ ಇದೆ. ಭಕ್ತಿ ಅಂತ ಹೇಳ್ತದೆ ಗೊತ್ತುಂಟ. ಜಗನ್ನಾಥದಾಸರು ಒಂದು ಕೃತಿ ಇದೆ, ನನಗೆ ಓದಿ ಇದು ನನಗೋಸ್ಕರ ಹೇಳ್ದು ಅಂತಾಯಿತು. ಅದು ಹೇಗಿದೆ ಅಂದರೆ, ನಿನಗೆ ಅಪರಾಧ ಮಾಡುವುದು ಯಾರಿಗಾದರೂ ಸಾಧ್ಯವೇ? ದೇವರ ಹತ್ರ ಅವ್ರು ಹೇಳುವುದು, ನಿನಗೆ ಅಪರಾಧ ಮಾಡುವುದು ಯಾರಿಗಾದರೂ ಸಾಧ್ಯವೇ? ಅಪರಾಧಿ ಎಂಬುದು ಅಪರಾಧ. ನಾನು ಅಪರಾಧಿ,
ನಾನು ಪಾಪಿ, ನಾನು ಇಂಥ ಪಾಪ ಕೃತ್ಯಗಳನ್ನೆಲ್ಲ ಮಾಡಿದ್ದೇನೆ ಅಂತ ಹೇಳುವುದುಂಟು. ಅದೇ ಪಾಪ ದೇವರನ್ನು ನೋಡಿ ದೇವರ ಹತ್ರ ಹೇಳುವುದು, ಹೀಗೆ ಹೇಳೋದು, ಅಪರಾಧಿ ಎಂಬುದು ಅಪರಾಧ. ಮನುಷ್ಯನನ್ನು ಪಾಪ ಪ್ರಜ್ಞೆಯಿಂದ, ಪತಿತ ಪಾವನ ಅಂತ ಹೇಳಿ ಹೇಳ್ತೇವಲ್ಲ, ಪಾಪ ಪ್ರಜ್ಞೆಯಿಂದ ಎಬ್ಬಿಸುವುದು ಅಂದರೆ ಮೇಲೆ ಏರುವಂತೆ ಮಾಡುವುದು, ಸಹಜವಾಗಿರುವಂತೆ ಮಾಡುವುದು, ಪಾಪ ಪುಣ್ಯಗಳ ದ್ವಂದ್ವವನ್ನು ಮೀರುವಂತೆ ಮಾಡುವುದು ದೇವರಿಗೆ ಮಾತ್ರ ಸಾಧ್ಯ, ಅದು ಭಕ್ತಿಗೆ ಮಾತ್ರ ಸಾಧ್ಯ. ಗೋಪಿಕೆಯರ ಗೊತ್ತಾಯ್ತು ಕಾಣ್ತದೆ. ಗೋಪಿಕೆಯರದ್ದು ಒಂದು ಮಾತು ಹೇಳಿ ಮುಗಿಸ್ತೇನೆ. ಏನಂದರೆ, ಗೋಪಿಕೆಯರಿಗೂ ಕೃಷ್ಣನಿಗೂ ಅದು ಗೊತ್ತೇ ಇದೆ, ಅದನ್ನು ಮತ್ತೆ ಹೇಳಬೇಕಾಗಿಲ್ಲ. ಏನಾಯಿತು? ಕೃಷ್ಣನ ಸಮಾಗಮ ಗೋಪಿಕೆಯರಿಗೆ ಆದ ಮೇಲೆ ಗೋಪಿಕೆಯರಿಗೆ ಏನಾಯಿತು ಅಂತ ಭಾಗವತಕಾರನಿಗೆ ಹೇಳದೆ ಸಾಧ್ಯವೇ ಇಲ್ಲ. ಏನಾಯಿತು? ಅವನೇ ಹೇಳಿದ. ಅವನು ಗೋಪಿಕೆಯರಿಗೆ ಎಂತಾಯಿತು ಅಂದರೆ, ವಿರಹದಿಂದ, ಕೃಷ್ಣನ ವಿರಹ, ತೀವ್ರವಾದ ವಿರಹ ಅವರಿಗೆ ಉಂಟಾಗಿತ್ತು. ಆ ವಿರಹದ ಫಲವಾಗಿ, ಫಲಶ್ರುತಿಯಾಗಿ ಅವರಲ್ಲಿ ಪಾಪ ಭಾವನೆ ಹೊರಟು ಹೋಯಿತು. ಪಾಪ ಮೋಚನೆಯಾಯಿತು ಕೃಷ್ಣನ ವಿರಹದಿಂದ. ಸಿಕ್ಕಿಯಲ್ಲ, ಸಿಗದೇ ಇದ್ದಾಗ, ಕೃಷ್ಣವನಿಗೆ ಸಿಕ್ಕಲಿಲ್ಲ. ಅವನು ಎಲ್ಲಿ ಹೋದ? ನಮ್ಮ ಅಹಂಕಾರಕ್ಕೆ ನಾವು ಏನೋ ಒಂದು ಅಹಂಕಾರ ಪಟ್ಟು ಇದ್ದದರಿಂದ ಅವನಿಗೆ ನಮ್ಮೊಟ್ಟಿಗೆ ರಾಸಕ್ರೀಡೆ ಆಡುವುದಕ್ಕೆ ಅದರ ಮಧ್ಯದಲ್ಲಿ ಇದೆಲ್ಲ ಇದೆ, ಭಾಗವತದಲ್ಲಿದೆ. ಅವನು ಬಿಟ್ಟು ಹೋದ ಎನ್ನುವ ತೀವ್ರವಾದ ವಿರಹದಿಂದ, ತೀವ್ರ ವಿರಹ ತಾಪದಿಂದಾಗಿ ಪಾಪ ಭಾವನೆ ಎನ್ನುವುದು ಹೊರಟೇ ಹೋಯಿತು ಅಂತ. ಪಾಪ ಭಾವನೆ ಹೊರಟು ಹೋಗಬೇಕು ಅಂತ ವಿರಹ ಭಾವನೆಯನ್ನು ಆವಾಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹೊರಟು ಹೋಯಿತು, ಆಯಿತು. ಹಾಗಾದರೆ ಅವರು ಬಹಳ ಪುಣ್ಯಾತ್ಮರಾಗಿದ್ದರಲ್ಲ. ಅಯ್ಯೋ, ಹಾಗೆ ಹೇಳಬೇಡಿ, ಅವರಿಗೆ ಪುಣ್ಯವೂ ಇಲ್ಲ ಇಂತ ಹೇಳ್ತಾನೆ ವ್ಯಾಸರ ಹೇಳೋದು. ಅದೇ ಹೇಗೋಯ್ತು, ಸಮಾಗಮ ಆಯ್ತಲ್ಲ, ವಿರಹದಿಂದ ಪಾಪ ಹೋಯಿತು, ಮತ್ತು ಕೃಷ್ಣನ ಸಮಾಗಮ ಆಯಿತು, ಕೃಷ್ಣನನ್ನು ಅಪ್ಪಿಕೊಂಡರು, ಆಗ ಪುಣ್ಯ ಎಲ್ಲ ನಾಶ ಆಯಿತು. ಓ, ದೇವರ ವಿಷಯ ಭಾರಿ ಕಷ್ಟ. ನಮಗೆ ಪುಣ್ಯ ಬೇಕು ಅಂತ ಹೋದರೆ ಹತ್ತಿರ ಹೋಗದಿರುವುದೇ ಒಳ್ಳೆಯದು. ಹೋದರೆ ಸಿಕ್ಕಿಬಿಟ್ಟರೆ ಅದು ಎಂತ ಹೇಳ್ತೀರಿ ನೀವು? ಏನಿದಕ್ಕೆ ಅರ್ಥ? ಏನಿಲ್ಲ ಮಾರಾಯ, ಅದು ಏನೂ ಇಲ್ಲ. ಪಾಪ ಪುಣ್ಯ ಎನ್ನುವುದು ಸಾಂಸ್ಕೃತಿಕವಾದ ದ್ವಂದ್ವ, ಸುಖ ದುಃಖ ಎನ್ನುವುದು ಭೌತಿಕವಾದ ದ್ವಂದ್ವ. ಸುಖ ದುಃಖ ಎನ್ನುವುದು ದ್ವಂದ್ವ, ಅದನ್ನು ಮೀರಬೇಕೆನ್ನುವುದು ಎಲ್ಲರಿಗೂ ಅರ್ಥ ಆಗ್ತದೆ. ಸಾಂಸ್ಕೃತಿಕ ದ್ವಂದ್ವವನ್ನು ಮೀರಬೇಕು ಅಂದರೆ ಇದಕ್ಕೆ ಅರ್ಥ ಎಂಥದ್ದು? ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಮೀರಬಾರ್ದು ಅಂತ ಕಾಣ್ತದೆ. ಪಾಪ ಬೇಡ, ಆಯಿತು, ಪುಣ್ಯ ಬೇಡವಾ? ಅಲ್ಲ, ಪಾಪ ಬೇಡ ಅಂತಾದರೆ ಪುಣ್ಯವು ಅದರೊಟ್ಟಿಗೆ ಹೋಗ್ತದೆ, ಒಟ್ಟಿಗೆ ಇದೆ, ಅದು ಸಾಪೇಕ್ಷ, ಅದು ಬಿಟ್ಟು ಯಾವುದೂ ಇಲ್ಲ. ಆದುದರಿಂದ ಈ ಸಾಂಸ್ಕೃತಿಕವಾದ, ಆಧ್ಯಾತ್ಮಿಕವಾದ, ಅಲೌಕಿಕವಾದ ದ್ವಂದ್ವವನ್ನು ಮೀರುವಂತೆ ಮನುಷ್ಯನಾದವನಿಗೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಮನುಷ್ಯರಿಗೆ ಅದನ್ನು ಸಾಧಿಸುವುದಕ್ಕೆ ಸಾಧ್ಯ, ಆದರೆ ಮನುಷ್ಯರಿಂದ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮಗೆ ದೇವರು ಬೇಕಾದದ್ದು. ಗೋಪಿಕೆಯರಿಗೆ ಹೀಗಾಯಿತು. ಪಾಪ ಪುಣ್ಯ ಎನ್ನುವ ದ್ವಂದ್ವ ಉಂಟಲ್ಲ, ಅದು ಬೇರೆಯವರಿಗಿರಲಿ, ಕೃಷ್ಣ ಗೋಪಿಕೆಯರಿಗೆ ಅದಿಲ್ಲ. ಸಾಹಿತ್ಯದ ನಿಜವಾದ ಉದ್ದೇಶ ಏನು? ಬಹಳ ದೊಡ್ಡ ಒಂದು ಗ್ರಂಥ ಅಂತ ಇಟ್ಕೊಳ್ಳಿ, ಟಾಲ್ಸ್ಟಾಯ್, ಅಥವಾ ನಮ್ಮ ಕನ್ನಡದ ಟಾಲ್ಸ್ಟಾಯಿ ಆಗಿರುವ ಕುವೆಂಪು ಅವರ ಮಲೆಗಳಲ್ಲಿ ಮಗಳು. ಏನು ಅದರ ಉದ್ದೇಶ? ಅದಕ್ಕೊಂದು ಉದ್ದೇಶ ನಾವು ಕಲ್ಪಿಸೋದಾದರೆ ಏನಾದರೂ ಒಂದು ಇರ್ತದಲ್ಲ ಹಿನ್ನೆಲೆಯಲ್ಲಿ, ಬಹಳ ಹಿನ್ನೆಲೆಯಲ್ಲಿ. ದ್ವಂದ್ವವನ್ನು ಮೀರುವುದೇ. ಯಾವ ದ್ವಂದ್ವ? ಪಾಪ ಪುಣ್ಯ ಎನ್ನುವ ದ್ವಂದ್ವ, ಬೇರೆ ಯಾವುದೂ ಅಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತ ಇದು ಜೀರ್ಣ ಆಗೋದು ಕಷ್ಟ. ಒಳ್ಳೆಯದು ಕೆಟ್ಟದ್ದು ಅಂತ ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಅದ್ಭುತವಾದದ್ದಿದೆ, ಎಲ್ಲವೂ ಭಾಷೆಯಲ್ಲಿದೆ. ಎಲ್ಲವೂ ಕನ್ನಡ ಭಾಷೆಯಲ್ಲಿ
ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎಲ್ಲವೂ ಇದೆ. ಯಾವುದರಲ್ಲಿದೆ? ಅದು ಭಾಷೆಯಲ್ಲಿದೆ. ಭಾಷೆ ಅಂದರೆ ಏನು? ಅದು ಮನಸ್ಸು, ಮನಸ್ಸಿನಲ್ಲಿಯೇ ಇದೆ. ಮನಸ್ಸನ್ನು ಮತ್ತು ಯಾಕೆ ಅದನ್ನು ಅವ್ರು ಬರೆದ್ರು? ಮೀರುವುದಕ್ಕೋಸ್ಕರವೇ ಬರೆದರು, ಬೇರೆ ಯಾವುದಕ್ಕೂ ಅಲ್ಲ. ತನ್ನನ್ನು ತಾನು ಮೀರುವುದಕ್ಕೋಸ್ಕರವೇ ಕನ್ನಡ ಭಾಷೆಯನ್ನು ಈ ಸಾಂಸ್ಕೃತಿಕ ದ್ವಂದ್ವದಿಂದ ಮೀರುವಂತೆ ಮಾಡುವುದಕ್ಕೆ ಬರೋದು. ಸಾಹಿತ್ಯದ ಉದ್ದೇಶವೂ ಅದುವೇ, ಭಕ್ತಿಯ ಉದ್ದೇಶವೂ ಅದುವೇ. ಹಾಗಂದರೆ ಏನದು ಜೀವನದ ಉದ್ದೇಶ. ಅದು ಕಷ್ಟ ಇದೆ ಭಾಳ. ಯಾಕೆಂದರೆ ನಮಗೆ ಬಹಳ ದ್ವಂದ್ವದಲ್ಲಿ ಭಾಳ ಪ್ರೀತಿ ಇದೆ. ಅದು ಬೇಡ, ಅದು ಸರಿ, ಇದು ಬೇಕು ಅಂತ ಇದೆ. ಬೇಕು ಬೇಡಗಳಲ್ಲಿ ಒಂದು ಯಾವುದೋ ನಮಗೆ ಇಷ್ಟ ಇಲ್ಲದಿದ್ದು ನಮಗೆ ಅದು ಬೇಡ. ಮತ್ತು ಬೇಕಾದದ್ದುಂಟಲ್ಲ, ಅದು ಯಾವಾಗಲೂ ಇರಲಿ ಅಂತ ಇದೆ. ಮೀರಬೇಕು ಎನ್ನುವ ಭಾವನೆಯೇ ಇಲ್ಲ. ಮೀರಬೇಕು ಎನ್ನುವ ಭಾವನೆ ಉಂಟಲ್ಲ, ಅದನ್ನು ಅತೀತ ಅಂತ, ಉದ್ಧಾರ ಅಂದರೆ ಅದು. ಮೀರಬೇಕು ಎನ್ನುವ ಭಾವನೆಯನ್ನು ನಮ್ಮಲ್ಲಿ ಉಂಟು ಮಾಡಿ, ವಿಚಲಿತರನ್ನಾಗಿ ಮಾಡಿ, ಇನ್ನೂ ಒಂದು ಸ್ವಲ್ಪ ಒರಟಾಗಿ ಹೇಳುವುದಾದರೆ ನಮ್ಮನ್ನು ಹುಚ್ಚು ಹಿಡಿಯುವಂತೆ ಮಾಡಿ, ಹಾಗೆ ಮಾಡಿ ನಮಗೆ ನಿಜವಾಗಿ ಹುಚ್ಚು ಹಿಡಿದರೆ ಹುಚ್ಚು ಹಿಡಿದದ್ದು ಸಾರ್ಥಕ ಆಯಿತು ಎನ್ನುವಂತೆಯೂ ಮಾಡಿ ಒಂದು ಉದ್ಧಾರದ ಬೀಜವನ್ನು ಹಾಕುವುದು. ಅದು ಸಾಹಿತ್ಯದ ಉದ್ದೇಶ, ಅದು ಭಕ್ತಿಯ ಉದ್ದೇಶ.